ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸಿ ಸರ್ಕ್ಯೂಟ್ಸ್ ಮೇಲೆ ಕ್ವಶನ್ ಏನ್ ಹೇಳ್ತಾ ಇರೋದು, ಎ ಸೀರೀಸ್ ಆರ್ ಎಲ್ ಸರ್ಕ್ಯೂಟ್. ಆರ್ ಎಲ್ ಸರ್ಕ್ಯೂಟ್ ಅಂತಂದ್ರೆ ರೆಸಿಸ್ಟೆನ್ಸ್ ಇಂಡಕ್ಟೆನ್ಸ್ ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ. ಕನ್ಸಿಸ್ಟ್ ಆಫ್ 10 ಓಮ್ ರೆಸಿಸ್ಟೆನ್ಸ್ ಅಂಡ್ 0.12 ಹೆನ್ರಿ ಇಂಡಕ್ಟೆನ್ಸ್. ದಿಸ್ ಸೀರೀಸ್ ಸರ್ಕ್ಯೂಟ್ is connected to 150 volt 50 hertz AC supply. Calculate the voltage across the individual element. ಸೊ ಪ್ರತಿಯೊಂದನ್ನು ಕೂಡ ನಾವು ಏನ್ ಗಿವನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡ್ರೆ ಅವಾಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ಲಾಸ್ ಅನ್ನ ಕೇಳ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ನೋಟ್ಸ್ ಅನ್ನ ಬರ್ಕೋಬಹುದು, ಸ್ಕ್ರೀನ್ ಶಾಟ್ ಅನ್ನ ತಕೊಂಡು. ಅವಾಗ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್ ಗಿವನ್. ಸೊ ಗಿವನ್ ಅನ್ನ ಬರೆದ್ರೆ ಒಂದ್ ಸ್ವಲ್ಪನಾದ್ರೂ ಮಾರ್ಕ್ಸ್ ಅನ್ನ ಕೊಡ್ತಾರೆ. ನಿಮ್ದು ಫುಲ್ ಸಾಲ್ವ್ ಆಗದೆ ಇದ್ರು ಸ್ವಲ್ಪ ಮಾರ್ಕ್ಸ್ ಆದ್ರೂ ಕೊಡ್ತಾರೆ. ಏನ್ ಕೊಟ್ಟಿದ್ದಾರೆ, ಆರ್ ಎಲ್ ಸರ್ಕ್ಯೂಟ್. ನಮಗೆ ಕೊಟ್ಟಿರುವಂತ ಸರ್ಕ್ಯೂಟ್ ಯಾವುದು, ಆರ್ ಎಲ್ ಸರ್ಕ್ಯೂಟ್. ನೆಕ್ಸ್ಟ್ 10 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 10 ಓಮ್. ನೆಕ್ಸ್ಟ್ 0.12 ಹೆನ್ರಿ ಇಂಡಕ್ಟೆನ್ಸ್ ಇದೆ. ಸೊ ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀವಿ ಇಂಡಕ್ಟೆನ್ಸ್ ಅನ್ನ, 0.12 ಹೆನ್ರಿ. ನೆಕ್ಸ್ಟ್ ದಿಸ್ ಸೀರೀಸ್ ಇಸ್ ಕನೆಕ್ಟೆಡ್ ಟು 150 ವೋಲ್ಟ್ ಅಂತಂದ್ರೆ ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ. ವೋಲ್ಟೇಜ್ ಈಸ್ 150 ವೋಲ್ಟ್. ನೆಕ್ಸ್ಟ್ 50 ಹರ್ಟ್ಸ್. ಸೊ 50 ಹರ್ಟ್ಸ್ ಅಂತಂದ್ರೆ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು 50 ಹರ್ಟ್ಸ್. ಸೊ AC supply. Calculate the voltage across the individual element. Individual element ಅಂತಂದ್ರೆ voltage across the resistance R. ಸೊ ಇಲ್ಲಿ ಆರ್ ಎಲ್ ಸರ್ಕ್ಯೂಟ್ ಅಲ್ವಾ ಇರೋದು. ಸೊ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಗೊತ್ತಾಯ್ತಾ? ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್, ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಬರಿತಾ ಹೋಗ್ತೀನಿ, ಸರಿನಾ? ಈ ಕಡೆ ಬೇಡ, ಇದು ಗಿವನ್ ಇಷ್ಟಿರ್ಲಿ ಸಾಕು. ಈಗ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು ಇವಾಗ, ವಿ ಆರ್ ಮತ್ತೆ ವಿ ಎಲ್ ಅಂತಂದ್ರೆ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟರ್ ಮತ್ತೆ ಇಂಡಕ್ಟರ್ ಅಲ್ವಾ ಬೇಕಾಗಿರೋದು. ಸೊ ಫಸ್ಟ್ ನಮಗೆ ಕರೆಂಟ್ ಐ ವ್ಯಾಲ್ಯೂ ಬೇಕಾಗಿರುತ್ತೆ, ಸರಿನಾ? ಕರೆಂಟ್ ಐ ವ್ಯಾಲ್ಯೂ ಬೇಕು. ಸೊ ಕರೆಂಟ್ ಐ ವ್ಯಾಲ್ಯೂ ಬೇಕು ಅಂತಂದ್ರೆ ಫಸ್ಟ್ ನನಗೆ ಇಂಪಿಡೆನ್ಸ್ ವ್ಯಾಲ್ಯೂ ಬೇಕು. ಇಂಪಿಡೆನ್ಸ್ ವ್ಯಾಲ್ಯೂ ಬೇಕು ಅಂತಂದ್ರೆ ಎಕ್ಸ್ ಎಲ್ ವ್ಯಾಲ್ಯೂ. ನೋಡಿ ಇಲ್ಲಿ ಕರೆಂಟ್ ಐ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝೆಡ್, ಸರಿನಾ? ವೋಲ್ಟೇಜ್ ಅನ್ನ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಬಟ್ ಝೆಡ್ ಅಂತಂದ್ರೆ ಇಂಪಿಡೆನ್ಸ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಈಗ ಇಂಪಿಡೆನ್ಸ್ ಝೆಡ್ ವ್ಯಾಲ್ಯೂ ಬೇಕು ಅಂತಂದ್ರೆ ಇದು ಯಾವ ಸರ್ಕ್ಯೂಟ್ ಇರುವಂತದ್ದು, ಆರ್ ಎಲ್ ಸರ್ಕ್ಯೂಟ್. ಸೊ ಝೆಡ್ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ, ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಸ್ಕ್ವೇರ್ ಗೆ ಈಕ್ವಲ್ ಆಗಿರುತ್ತೆ. ಆರ್ ಸ್ಕ್ವೇರ್ ವ್ಯಾಲ್ಯೂ ಗೊತ್ತು ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ 10 ಓಮ್ ಅಂತ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆದ್ರೆ ಎಕ್ಸ್ ಎಲ್ ವ್ಯಾಲ್ಯೂ ಎಲ್ಲಿದೆ, ಇಲ್ಲ. ಸೊ ಅದಕ್ಕೋಸ್ಕರ ಎಕ್ಸ್ ಎಲ್ ವ್ಯಾಲ್ಯೂ ಬೇಕು ಅಂತಂದ್ರೆ ಎಕ್ಸ್ ಎಲ್ ವಿಲ್ ಬಿ ಈಕ್ವಲ್ ಟು 2πfl. ಗೊತ್ತಾಯ್ತಾ? ಎಕ್ಸ್ ಎಲ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2πfl. ಸೊ ಇದರಿಂದ ನಾವೇನ್ ಮಾಡಬೇಕು, ಫಸ್ಟ್ ಇದನ್ನ ಅಪ್ಲೈ ಮಾಡಿ ಎಕ್ಸ್ ಎಲ್ ವ್ಯಾಲ್ಯೂನ ಕಂಡುಹಿಡಿದು ಆ ಎಕ್ಸ್ ಎಲ್ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ನಮಗೆ ಝೆಡ್ ವ್ಯಾಲ್ಯೂ ಸಿಗುತ್ತೆ. ಝೆಡ್ ವ್ಯಾಲ್ಯೂನ ತಗೊಂಡೋಗಿ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ನನಗೆ ಅವಾಗ ಐ ವ್ಯಾಲ್ಯೂ ಸಿಗುತ್ತೆ. ಸೊ ಕರೆಂಟ್ ವ್ಯಾಲ್ಯೂ ಗೊತ್ತಿರುತ್ತೆ ಮತ್ತೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಸೊ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಮತ್ತೆ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟೆನ್ಸ್ ಅನ್ನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು, ಸರಿನಾ? ಇಸ್. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಮೊದಲನೇದು ಎಕ್ಸ್ ಎಲ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಎಕ್ಸ್ ಎಲ್ ವಿಲ್ ಬಿ ಈಕ್ವಲ್ ಟು 2πfl, ಸರಿನಾ? ಸೊ ಎಕ್ಸ್ ಎಲ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2π 3.14 ಅಥವಾ 22/7 ಅಂತ ಬರ್ಕೋಬಾರ್ದು. ಪೈ ಹಂಗೆ ಇರಲಿ. ಕ್ಯಾಲ್ಕುಲೇಟರ್ ಅಲ್ಲಿ ಯಾವ ರೀತಿ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಎಫ್. ಸೊ ಎಫ್ ಅಂತಂದ್ರೆ ಏನು, ಫ್ರೀಕ್ವೆನ್ಸಿ. ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 50 ಹರ್ಟ್ಸ್ ಅಂತ. ಸೊ 50 ಇಂಟು ಇಂಡಕ್ಟೆನ್ಸ್ ಎಲ್ ಎಷ್ಟು ಕೊಟ್ಟಿರೋದು, 0.12 ಹೆನ್ರಿ, 0.12 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಎಲ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಕ್ಯಾಲ್ಕುಲೇಟರ್ ಅನ್ನ ತಗೊಳ್ಳಿ, 2 ಅನ್ನ ಪ್ರೆಸ್ ಮಾಡ್ಬೇಕು. 2 ಇಂಟು ಮಲ್ಟಿಪ್ಲಿಕೇಶನ್ ಅಲ್ವಾ, ಸೊ ಅದಕ್ಕೆ ಇಂಟು. ಇಲ್ಲಿ ಪೈ ಯಾವ ರೀತಿ ಬರ್ಸೋದು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ ಇಲ್ಲಿ ಇ ಎಕ್ಸ್ ಪಿ ಅಂತ ಇರುತ್ತೆ ಫುಲ್ ಕೆಳಗಡೆ, ಅದ್ರ ಮೇಲೆ ಸಣ್ಣದಾಗಿ ಪೈ ಅಂತ ಬರ್ದಿರುತ್ತೆ. ಸೊ ಅದನ್ನ ಒತ್ತಿದ್ರೆ ಪೈ ವ್ಯಾಲ್ಯೂ ಬರುತ್ತೆ. ಯಾವ ರೀತಿ, 2 ಇಂಟು ಪೈ ವ್ಯಾಲ್ಯೂ ಯಾವ ರೀತಿ ಬರ್ಸೋದು, ಶಿಫ್ಟ್ ಇಲ್ಲಿ ಇ ಎಕ್ಸ್ ಪಿ ಅಂತ ಇರುತ್ತೆ ಕೆಳಗಡೆ, ಅದ್ರ ಮೇಲೆ ಸಣ್ಣದಾಗೆ ಪೈ ಅಂತ ಇರುತ್ತೆ. ಸೊ ಅದನ್ನ ಒತ್ತಿದ್ರೆ ಪೈ ವ್ಯಾಲ್ಯೂ ಬರುತ್ತೆ. ಇಂಟು 50 ಇಂಟು 0.12. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 37.699, 37.699 ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 37.7, ಸರಿನಾ? 37.7 ಓಮ್ ಅಂತ ಬರಿಬೇಕು ಎಕ್ಸ್ ಎಲ್ ವ್ಯಾಲ್ಯೂ. ಸೊ ಈಗ ನನಗೆ ಎಕ್ಸ್ ಎಲ್ ವ್ಯಾಲ್ಯೂ ಸಿಕ್ತಲ್ವಾ, ಆ ಎಕ್ಸ್ ಎಲ್ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಝೆಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಆರ್ ವ್ಯಾಲ್ಯೂ ಏನಂತ ಇರೋದು, ಫಸ್ಟ್ ಫಾರ್ಮುಲಾನ ಬರ್ಕೊಳ್ಳೋಣ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಸ್ಕ್ವೇರ್. ಸೊ ಝೆಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಆರ್ ವ್ಯಾಲ್ಯೂ ಇಸ್ 10 ಓಮ್. ಸೊ 10 ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಸ್ಕ್ವೇರ್. ಎಕ್ಸ್ ಎಲ್ ಇವಾಗ ತಾನೇ ಕಂಡುಹಿಡಿದಿದ್ದೀವಿ, 37.7 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಏನಾಗುತ್ತೆ ನಮಗೆ, ಫಸ್ಟು ಇಲ್ಲಿ ಕೆಳಗಡೆ ಇರೋದನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ. 10 ಹೋಲ್ ಪವರ್ 2 ಪ್ಲಸ್ 37.7
ಹೋಲ್ ಪವರ್ 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? ಝಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 1521.29. ಸೊ ಇದನ್ನ ರೂಟ್ ಒಳಗಡೆ ಹಾಕಿ, ರೂಟ್ ಆಫ್ 1521.29. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 39.00 ಅಂತ ಎಲ್ಲ ಬರುತ್ತೆ. ಸೊ 39 ಸಾಕು, ಸರಿನಾ? 39 ಓಮ್. ಝಡ್ ವ್ಯಾಲ್ಯೂ ಎಷ್ಟು ಬಂತು ನನಗೆ? 39 ಓಮ್. ಸೊ ನೆಕ್ಸ್ಟ್ ಏನ್ ಮಾಡೋಣ, ಈ ಝಡ್ ವ್ಯಾಲ್ಯೂನ ತಗೊಂಡೋಗಿ ಇಲ್ಲಿ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಕರೆಂಟ್ ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝಡ್. ಸೊ ವಿ ವ್ಯಾಲ್ಯೂ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 150 volts. ವೋಲ್ಟ್ ಡಿವೈಡೆಡ್ ಬೈ ಝಡ್ ವ್ಯಾಲ್ಯೂ ಇಸ್ 39. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 150 ವೋಲ್ಟ್ ಡಿವೈಡೆಡ್ ಬೈ 39 ಅಂತ ಅಂದ್ರೆ 3.84 ಆಂಪಿಯರ್. ಸೊ ನನಗೆ ಕರೆಂಟ್ ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ 3.84 ಆಂಪಿಯರ್. ಈಗ ನಾನು ಫಸ್ಟು ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ನಮಗೆ ಓಮ್ಸ್ ಲಾ ಪ್ರಕಾರ ಫಾರ್ಮುಲಾ ಗೊತ್ತು, ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಆರ್ ವಿಲ್ ಬಿ ಈಕ್ವಲ್ ಟು ಕರೆಂಟ್ ಎಷ್ಟು? ಕರೆಂಟ್ ಟೋಟಲ್ ಕರೆಂಟ್ ಇರುತ್ತೆ, ದಟ್ ಈಸ್ ಐ ಇಂಟು ಆರ್ ಅಂತ ಬರೀರಿ. ವಿ ಆರ್ ವಿಲ್ ಬಿ ಈಕ್ವಲ್ ಟು ಐ ಇಂಟು, ಸೊ ಐ ವ್ಯಾಲ್ಯೂ ಎಷ್ಟಿರೋದು ನಮಗೆ? 3.84 ಇಂಟು ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ? 10 ಓಮ್ ಅಂತ. ಸೊ 10. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ? ವಿ ಆರ್ ವಿಲ್ ಬಿ ಈಕ್ವಲ್ ಟು 38.4 volts. ಸರಿನಾ? ಸೊ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟರ್ ವ್ಯಾಲ್ಯೂ ಸಿಕ್ತು ನಮಗೆ 38.4 volts. ನೆಕ್ಸ್ಟ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ವೆರಿ ಸಿಂಪಲ್. ವಿ ಎಲ್, ಇಲ್ಲಿ ನಾವು ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನ ಯೂಸ್ ಮಾಡ್ತಾ ಇದ್ವಿ, ಬಟ್ ಇಲ್ಲಿ ಇಂಡಕ್ಟರ್ ಇರೋದ್ರಿಂದ ಆರ್ ಅನ್ನ ಯೂಸ್ ಮಾಡಂಗಿಲ್ಲ. ಏನು ಯೂಸ್ ಮಾಡಬೇಕು? ಎಕ್ಸ್ ಎಲ್ ಅನ್ನ ಯೂಸ್ ಮಾಡಬೇಕು, ಸರಿನಾ? ಐ ಇಂಟು ಎಕ್ಸ್ ಎಲ್ ಆ ಥರ. ಸೊ ವಿ ಎಲ್ ಇಸ್ ಈಕ್ವಲ್ ಟು ಐ ಇಂಟು ಎಕ್ಸ್ ಎಲ್, ಸರಿನಾ? ಐ ವ್ಯಾಲ್ಯೂ ಆಲ್ರೆಡಿ ನಮಗೆ ಗೊತ್ತಿದೆ, ಎಷ್ಟಿದೆ? 3.84 ಆಂಪಿಯರ್ ಇಂಟು ಎಕ್ಸ್ ಎಲ್ ವ್ಯಾಲ್ಯೂ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, ದಟ್ ಈಸ್ 37.7. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರು 3.84 ಇಂಟು 3.77. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 14.47 volts. ಸರಿನಾ? ದ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಈಸ್ 14.47 ಅಂಡ್ ದ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟರ್ ಈಸ್ 38.4. ಸೊ ನಮಗೆ ವೋಲ್ಟೇಜ್ ಬೇಕು ಅಂತಂದಿದ್ರೆ ನಮಗೆ ಕರೆಂಟ್ ಬೇಕಾಗಿರ್ತಿತ್ತು. ಸೊ ಕರೆಂಟ್ ಅನ್ನ ಯಾವ ರೀತಿ ಕಂಡುಹಿಡಿದ್ವಿ ನಾವು? ವಿ ಡಿವೈಡೆಡ್ ಬೈ ಝಡ್. ಝಡ್ ಬೇಕು ಅಂತಂದ್ರೆ ನಾವಿಲ್ಲಿ ಎಕ್ಸ್ ಎಲ್ ವ್ಯಾಲ್ಯೂ ಬೇಕಿತ್ತು ನಮಗೆ ಫಸ್ಟ್ ಮೇಜರ್ ಆಗಿ. ಸೊ ಎಕ್ಸ್ ಎಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದನ್ನ ಝಡ್ ಫಾರ್ಮುಲಾಗೆ ಹಾಕಿದಾಗ, ಅಂದ್ರೆ ಇಂಪಿಡೆನ್ಸ್ ಫಾರ್ಮುಲಾಗೆ ಇಂಪಿಡೆನ್ಸ್ ವ್ಯಾಲ್ಯೂ ಸಿಕ್ತು ನನಗೆ. ಸೊ ಇಂಪಿಡೆನ್ಸ್ ವ್ಯಾಲ್ಯೂನ ತಗೊಂಡ್ಬಂದು ನಾವು ಕರೆಂಟ್ ಅನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಸೊ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟರ್ ಬೇಕು ಅಂತಂದ್ರೆ ಐ ಇಂಟು ಆರ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ಏನಾದ್ರೂ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಬೇಕು ಅಂತಂದ್ರೆ ಐ ಇಂಟು ಎಕ್ಸ್ ಎಲ್, ಸರಿನಾ? ಆರ್ ಅನ್ನ ಯೂಸ್ ಮಾಡಂಗಿಲ್ಲ, ಎಕ್ಸ್ ಎಲ್ ಅನ್ನ ಯೂಸ್ ಮಾಡ್ಬೇಕು. ಸೊ ಎಲ್ಲಾದ್ರದ್ದು ಕೂಡ ಎಸ್ ಐ ಯೂನಿಟ್ ನೆನಪಿರ್ಲಿ. ಎಕ್ಸ್ ಎಲ್ಗೆ ಓಮ್, ಝಡ್ಡಿಗೂ ಕೂಡ ಓಮ್ ಅನ್ನ ಯೂಸ್ ಮಾಡ್ತೀವಿ, ಐಗೆ ಆಂಪಿಯರ್, ವೋಲ್ಟೇಜ್ಗೆ ವಿ. ಸೊ ನೀವೇನಾದ್ರೂ ಎಸ್ ಐ ಯೂನಿಟ್ ಬರೀಲಿಲ್ಲ ಅಂತಂದ್ರೆ ಅರ್ಧ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಾನು ಸೈಡ್ಗೆ ಹೋಗ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡ್ತಾ ಹೋಗ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.